ಕೆಲವೇ ಕ್ಷಣದಲ್ಲಿ ಶವಾಗಾರದಿಂದ ಮೃತದೇಹ ಹಸ್ತಾಂತರ ಮಾಡ್ತಾರೆ. ಪೊಲೀಸರಿಂದ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಗುತ್ತೆ. ವಿನಯ್ ಮೃತದೇಹ ಆಸ್ಪತ್ರೆ ಮುಂದೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಆಸ್ಪತ್ರೆಯ ಮುಂದೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿನಯ್ ಪಾರ್ಥಿವ ಶರೀರ ಈಗ ಶವಾಗಾರದಿಂದ ಡೆಡ್ ಬಾಡಿಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆಯವರಿಗೆ ಹಸ್ತಾಂತರ ಮಾಡ್ತಾರೆ. ಸದ್ಯಕ್ಕೆ ಬಿಜೆಪಿಯ ನಾಯಕರೆಲ್ಲ ಅಲ್ಲೇ ಇದ್ದಾರೆ. ಈ ಪ್ರಕರಣದಲ್ಲಿ ತಮ್ಮ ಕಾರ್ಯಕರ್ತನನ್ನ ಷಡ್ಯಂತ್ರದ ಮೂಲಕ ಆತನನ್ನ ದೌರ್ಜನ್ಯ ಮಾಡಿ ಆತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಆದದ್ದು ಶಾಸಕರು ಪೊನ್ನಣ್ಣ ಮತ್ತೆ ಮಂತರಗೌಡ ಅನ್ನೋದು ಗಂಭೀರವಾದ ಆರೋಪ. ಈ ಹಿನ್ನೆಲೆ ಇದೆಲ್ಲವೂ ಕೂಡ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ ಡೆಡ್ ಬಾಡಿ ಕೆಲವೇ ಕ್ಷಣದಲ್ಲಿ ಫ್ಯಾಮಿಲಿಯವರಿಗೆ ಹಸ್ತಾಂತರ ಮಾಡ್ತಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಹುಶಃ ಡೆಡ್ ಬಾಡಿಯನ್ನ ಶವಾಗಾರದಿಂದ ಹೊರಗಡೆ ತಂದು ಆಂಬ್ಯುಲೆನ್ಸ್ಗೆ ಹಾಕ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಶವಾಗಾರದಿಂದ ಮೃತದೇಹ ಹಸ್ತಾಂತರ ಮಾಡ್ತಾರೆ. ಪೊಲೀಸರಿಂದ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಗುತ್ತೆ. ವಿನಯ್ ಮೃತದೇಹ ಆಸ್ಪತ್ರೆ ಮುಂದೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಆಸ್ಪತ್ರೆಯ ಮುಂದೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿನಯ್ ಪಾರ್ಥಿವ ಶರೀರ ಈಗ ಶವಾಗಾರದಿಂದ ಡೆಡ್ ಬಾಡಿಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆಯವರಿಗೆ ಹಸ್ತಾಂತರ ಮಾಡ್ತಾರೆ. ಸದ್ಯಕ್ಕೆ ಬಿಜೆಪಿಯ ನಾಯಕರೆಲ್ಲ ಅಲ್ಲೇ ಇದ್ದಾರೆ. ಈ ಪ್ರಕರಣದಲ್ಲಿ ತಮ್ಮ ಕಾರ್ಯಕರ್ತನನ್ನ ಷಡ್ಯಂತ್ರದ ಮೂಲಕ ಆತನನ್ನ ದೌರ್ಜನ್ಯ ಮಾಡಿ ಆತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಆದದ್ದು ಶಾಸಕರು ಪೊನ್ನಣ್ಣ ಮತ್ತೆ ಮಂತರಗೌಡ ಅನ್ನೋದು ಗಂಭೀರವಾದ ಆರೋಪ. ಈ ಹಿನ್ನೆಲೆ ಇದೆಲ್ಲವೂ ಕೂಡ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ ಡೆಡ್ ಬಾಡಿ ಕೆಲವೇ ಕ್ಷಣದಲ್ಲಿ ಫ್ಯಾಮಿಲಿಯವರಿಗೆ ಹಸ್ತಾಂತರ ಮಾಡ್ತಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಹುಶಃ ಡೆಡ್ ಬಾಡಿಯನ್ನ ಶವಾಗಾರದಿಂದ ಹೊರಗಡೆ ತಂದು ಆಂಬ್ಯುಲೆನ್ಸ್ಗೆ ಹಾಕ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಶವಾಗಾರದಿಂದ ಮೃತದೇಹ ಹಸ್ತಾಂತರ ಮಾಡ್ತಾರೆ. ಪೊಲೀಸರಿಂದ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಗುತ್ತೆ. ವಿನಯ್ ಮೃತದೇಹ ಆಸ್ಪತ್ರೆ ಮುಂದೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಆಸ್ಪತ್ರೆಯ ಮುಂದೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿನಯ್ ಪಾರ್ಥಿವ ಶರೀರ ಈಗ ಶವಾಗಾರದಿಂದ ಡೆಡ್ ಬಾಡಿಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆಯವರಿಗೆ ಹಸ್ತಾಂತರ ಮಾಡ್ತಾರೆ. ಸದ್ಯಕ್ಕೆ ಬಿಜೆಪಿಯ ನಾಯಕರೆಲ್ಲ ಅಲ್ಲೇ ಇದ್ದಾರೆ. ಈ ಪ್ರಕರಣದಲ್ಲಿ ತಮ್ಮ ಕಾರ್ಯಕರ್ತನನ್ನ ಷಡ್ಯಂತ್ರದ ಮೂಲಕ ಆತನನ್ನ ದೌರ್ಜನ್ಯ ಮಾಡಿ ಆತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಆದದ್ದು ಶಾಸಕರು ಪೊನ್ನಣ್ಣ ಮತ್ತೆ ಮಂತರಗೌಡ ಅನ್ನೋದು ಗಂಭೀರವಾದ ಆರೋಪ. ಈ ಹಿನ್ನೆಲೆ ಇದೆಲ್ಲವೂ ಕೂಡ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ ಡೆಡ್ ಬಾಡಿ ಕೆಲವೇ ಕ್ಷಣದಲ್ಲಿ ಫ್ಯಾಮಿಲಿಯವರಿಗೆ ಹಸ್ತಾಂತರ ಮಾಡ್ತಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಹುಶಃ ಡೆಡ್ ಬಾಡಿಯನ್ನ ಶವಾಗಾರದಿಂದ ಹೊರಗಡೆ ತಂದು ಆಂಬ್ಯುಲೆನ್ಸ್ಗೆ ಹಾಕ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಶವಾಗಾರದಿಂದ ಮೃತದೇಹ ಹಸ್ತಾಂತರ ಮಾಡ್ತಾರೆ. ಪೊಲೀಸರಿಂದ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಗುತ್ತೆ. ವಿನಯ್ ಮೃತದೇಹ ಆಸ್ಪತ್ರೆ ಮುಂದೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಆಸ್ಪತ್ರೆಯ ಮುಂದೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿನಯ್ ಪಾರ್ಥಿವ ಶರೀರ ಈಗ ಶವಾಗಾರದಿಂದ ಡೆಡ್ ಬಾಡಿಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆಯವರಿಗೆ ಹಸ್ತಾಂತರ ಮಾಡ್ತಾರೆ. ಸದ್ಯಕ್ಕೆ ಬಿಜೆಪಿಯ ನಾಯಕರೆಲ್ಲ ಅಲ್ಲೇ ಇದ್ದಾರೆ. ಈ ಪ್ರಕರಣದಲ್ಲಿ ತಮ್ಮ ಕಾರ್ಯಕರ್ತನನ್ನ ಷಡ್ಯಂತ್ರದ ಮೂಲಕ ಆತನನ್ನ ದೌರ್ಜನ್ಯ ಮಾಡಿ ಆತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಆದದ್ದು ಶಾಸಕರು ಪೊನ್ನಣ್ಣ ಮತ್ತೆ ಮಂತರಗೌಡ ಅನ್ನೋದು ಗಂಭೀರವಾದ ಆರೋಪ. ಈ ಹಿನ್ನೆಲೆ ಇದೆಲ್ಲವೂ ಕೂಡ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ ಡೆಡ್ ಬಾಡಿ ಕೆಲವೇ ಕ್ಷಣದಲ್ಲಿ ಫ್ಯಾಮಿಲಿಯವರಿಗೆ ಹಸ್ತಾಂತರ ಮಾಡ್ತಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಹುಶಃ ಡೆಡ್ ಬಾಡಿಯನ್ನ ಶವಾಗಾರದಿಂದ ಹೊರಗಡೆ ತಂದು ಆಂಬ್ಯುಲೆನ್ಸ್ಗೆ ಹಾಕ್ತಾ ಇದ್ದಾರೆ.
ಕೆಲವೇ ಕ್ಷಣದಲ್ಲಿ ಶವಾಗಾರದಿಂದ ಮೃತದೇಹ ಹಸ್ತಾಂತರ ಮಾಡ್ತಾರೆ. ಪೊಲೀಸರಿಂದ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಗುತ್ತೆ. ವಿನಯ್ ಮೃತದೇಹ ಆಸ್ಪತ್ರೆ ಮುಂದೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಆಸ್ಪತ್ರೆಯ ಮುಂದೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿನಯ್ ಪಾರ್ಥಿವ ಶರೀರ ಈಗ ಶವಾಗಾರದಿಂದ ಡೆಡ್ ಬಾಡಿಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆಯವರಿಗೆ ಹಸ್ತಾಂತರ ಮಾಡ್ತಾರೆ. ಸದ್ಯಕ್ಕೆ ಬಿಜೆಪಿಯ ನಾಯಕರೆಲ್ಲ ಅಲ್ಲೇ ಇದ್ದಾರೆ. ಈ ಪ್ರಕರಣದಲ್ಲಿ ತಮ್ಮ ಕಾರ್ಯಕರ್ತನನ್ನ ಷಡ್ಯಂತ್ರದ ಮೂಲಕ ಆತನನ್ನ ದೌರ್ಜನ್ಯ ಮಾಡಿ ಆತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಆದದ್ದು ಶಾಸಕರು ಪೊನ್ನಣ್ಣ ಮತ್ತೆ ಮಂತರಗೌಡ ಅನ್ನೋದು ಗಂಭೀರವಾದ ಆರೋಪ. ಈ ಹಿನ್ನೆಲೆ ಇದೆಲ್ಲವೂ ಕೂಡ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ ಡೆಡ್ ಬಾಡಿ ಕೆಲವೇ ಕ್ಷಣದಲ್ಲಿ ಫ್ಯಾಮಿಲಿಯವರಿಗೆ ಹಸ್ತಾಂತರ ಮಾಡ್ತಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಹುಶಃ ಡೆಡ್ ಬಾಡಿಯನ್ನ ಶವಾಗಾರದಿಂದ ಹೊರಗಡೆ ತಂದು ಆಂಬ್ಯುಲೆನ್ಸ್ಗೆ ಹಾಕ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಶವಾಗಾರದಿಂದ ಮೃತದೇಹ ಹಸ್ತಾಂತರ ಮಾಡ್ತಾರೆ. ಪೊಲೀಸರಿಂದ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಗುತ್ತೆ. ವಿನಯ್ ಮೃತದೇಹ ಆಸ್ಪತ್ರೆ ಮುಂದೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಆಸ್ಪತ್ರೆಯ ಮುಂದೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿನಯ್ ಪಾರ್ಥಿವ ಶರೀರ ಈಗ ಶವಾಗಾರದಿಂದ ಡೆಡ್ ಬಾಡಿಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆಯವರಿಗೆ ಹಸ್ತಾಂತರ ಮಾಡ್ತಾರೆ. ಸದ್ಯಕ್ಕೆ ಬಿಜೆಪಿಯ ನಾಯಕರೆಲ್ಲ ಅಲ್ಲೇ ಇದ್ದಾರೆ. ಈ ಪ್ರಕರಣದಲ್ಲಿ ತಮ್ಮ ಕಾರ್ಯಕರ್ತನನ್ನ ಷಡ್ಯಂತ್ರದ ಮೂಲಕ ಆತನನ್ನ ದೌರ್ಜನ್ಯ ಮಾಡಿ ಆತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಆದದ್ದು ಶಾಸಕರು ಪೊನ್ನಣ್ಣ ಮತ್ತೆ ಮಂತರಗೌಡ ಅನ್ನೋದು ಗಂಭೀರವಾದ ಆರೋಪ. ಈ ಹಿನ್ನೆಲೆ ಇದೆಲ್ಲವೂ ಕೂಡ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ ಡೆಡ್ ಬಾಡಿ ಕೆಲವೇ ಕ್ಷಣದಲ್ಲಿ ಫ್ಯಾಮಿಲಿಯವರಿಗೆ ಹಸ್ತಾಂತರ ಮಾಡ್ತಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಹುಶಃ ಡೆಡ್ ಬಾಡಿಯನ್ನ ಶವಾಗಾರದಿಂದ ಹೊರಗಡೆ ತಂದು ಆಂಬ್ಯುಲೆನ್ಸ್ಗೆ ಹಾಕ್ತಾ ಇದ್ದಾರೆ. ಕೆಲವೇ ಕ್ಷಣದಲ್ಲಿ ಶವಾಗಾರದಿಂದ ಮೃತದೇಹ ಹಸ್ತಾಂತರ ಮಾಡ್ತಾರೆ. ಪೊಲೀಸರಿಂದ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ಆಗುತ್ತೆ. ವಿನಯ್ ಮೃತದೇಹ ಆಸ್ಪತ್ರೆ ಮುಂದೆ ಬಿಜೆಪಿ ಕಾರ್ಯಕರ್ತರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಆಸ್ಪತ್ರೆಯ ಮುಂದೆ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿನಯ್ ಪಾರ್ಥಿವ ಶರೀರ ಈಗ ಶವಾಗಾರದಿಂದ ಡೆಡ್ ಬಾಡಿಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆಯವರಿಗೆ ಹಸ್ತಾಂತರ ಮಾಡ್ತಾರೆ. ಸದ್ಯಕ್ಕೆ ಬಿಜೆಪಿಯ ನಾಯಕರೆಲ್ಲ ಅಲ್ಲೇ ಇದ್ದಾರೆ. ಈ ಪ್ರಕರಣದಲ್ಲಿ ತಮ್ಮ ಕಾರ್ಯಕರ್ತನನ್ನ ಷಡ್ಯಂತ್ರದ ಮೂಲಕ ಆತನನ್ನ ದೌರ್ಜನ್ಯ ಮಾಡಿ ಆತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಕಾರಣ ಆದದ್ದು ಶಾಸಕರು ಪೊನ್ನಣ್ಣ ಮತ್ತೆ ಮಂತರಗೌಡ ಅನ್ನೋದು ಗಂಭೀರವಾದ ಆರೋಪ. ಈ ಹಿನ್ನೆಲೆ ಇದೆಲ್ಲವೂ ಕೂಡ ಬಿಜೆಪಿಗರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸದ್ಯಕ್ಕೆ ಡೆಡ್ ಬಾಡಿ ಕೆಲವೇ ಕ್ಷಣದಲ್ಲಿ ಫ್ಯಾಮಿಲಿಯವರಿಗೆ ಹಸ್ತಾಂತರ ಮಾಡ್ತಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಬಹುಶಃ ಡೆಡ್ ಬಾಡಿಯನ್ನ ಶವಾಗಾರದಿಂದ ಹೊರಗಡೆ ತಂದು ಆಂಬ್ಯುಲೆನ್ಸ್ಗೆ ಹಾಕ್ತಾ ಇದ್ದಾರೆ.